ಪ್ರಶ್ನೆ ಸಂಖ್ಯೆ 1. ವಾಯ್ಸ್ ಎಂಜಿನ್ ಎಂಬ ಹೊಸ ಎಐ ಮಾದರಿಯನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಓಪನ್ ಎಐ. ಪ್ರಶ್ನೆ ಸಂಖ್ಯೆ 2. 2024ನೇ ಸಾಲಿನ ಕುವೆಂಪು ಸಿರಿಗನ್ನಡ ದತ್ತಿ ಪ್ರಶಸ್ತಿಗೆ ಎಷ್ಟು ಜನರನ್ನು ಆಯ್ಕೆ ಮಾಡಲಾಗಿದೆ? ಸರಿಯಾದ ಉತ್ತರ ಸಾರಾ ಗೋವಿಂದ ಮತ್ತು ಪ್ರವೀಣಕುಮಾರ ಶೆಟ್ಟಿ. ಸರಿಯಾದ ಉತ್ತರ ಇಬ್ಬರನ್ನು. ನೆಕ್ಸ್ಟ್ ಕ್ವಶನ್. ಹಣಕಾಸು ನೀತಿ ಸಮಿತಿಯ ಯಾವ ಸಂಸ್ಥೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಆರ್ಬಿಐ. ನೆಕ್ಸ್ಟ್ ಕ್ವಶನ್. ಶ್ರೀನಿವಾಸ್ ಫಲಿಯಾ ಯಾವ ಕಂಪನಿಯ ಮುಖ್ಯಸ್ಥರಾಗಿ ನೇಮಕ ಮಾಡಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ವಿಪ್ರೋ. ನೆಕ್ಸ್ಟ್ ಕ್ವಶನ್. ಯಾವ ದಿನದಂದು ವಿಶ್ವ ಆರೋಗ್ಯ ದಿನವನ್ನು ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಏಪ್ರಿಲ್ 7ರಂದು. ನೆಕ್ಸ್ಟ್ ಕ್ವಶನ್. ಇತ್ತೀಚೆಗೆ ಜಿಐ ಟ್ಯಾಗ್ ಪಡೆದ ಕಥಿಯಾ ಗೇಹು ಯಾವ ರಾಜ್ಯದಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಉತ್ತರ ಪ್ರದೇಶ. ಪ್ರಶ್ನೆ ಸಂಖ್ಯೆ 7. ಎವರೆಸ್ಟ್ ಪ್ರದೇಶದಲ್ಲಿ ಮೌಂಟೇನ್ ಕ್ಲೀನಿಂಗ್ ಅಭಿಯಾನ ಹಾಕಿಕೊಂಡ ದೇಶ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ನೇಪಾಳ. ಪ್ರಶ್ನೆ ಸಂಖ್ಯೆ 8. ಭಾರತದ ಪ್ರಥಮ ಸಂಪೂರ್ಣ ಸ್ವಾಯತ್ತ ಎಐ ಸಾಫ್ಟ್ವೇರ್ ಇಂಜಿನಿಯರ್ ಹೆಸರೇನು? ಸರಿಯಾದ ಉತ್ತರ ಆಪ್ಷನ್ ಬಿ, ದೇವಿಕಾ. ಪ್ರಪಂಚದ ಪ್ರಥಮ ಸಂಪೂರ್ಣ ಸ್ವಾಯತ್ತ ಎಐ ಸಾಫ್ಟ್ವೇರ್ ಇಂಜಿನಿಯರ್ ಹೆಸರು ಯಾವುದಪ್ಪ ಅಂದ್ರೆ ಡೆವಿನ್. ನೆಕ್ಸ್ಟ್ ಕ್ವಶನ್. ಕೇಂದ್ರ ಹಣಕಾಸು ಆಯೋಗ ರಚಿಸುವವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ರಾಷ್ಟ್ರಪತಿಯವರು. ಪ್ರಶ್ನೆ ಸಂಖ್ಯೆ 10. ವಿಶ್ವ ಹೋಮಿಯೋಪತಿ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಎ, ಏಪ್ರಿಲ್ 10ರಂದು. ನೆಕ್ಸ್ಟ್ ಕ್ವಶನ್. ಭಾರತವು ಇಗ್ಲಾ-ಎಸ್ ಅನ್ನು ಯಾವ ದೇಶದಿಂದ ತರಿಸಿಕೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ರಷ್ಯಾ ದೇಶದಿಂದ. ನೆಕ್ಸ್ಟ್ ಕ್ವಶನ್. ಇತ್ತೀಚೆಗೆ ಬಿಡುಗಡೆಗೊಂಡ ಭಾರತದ ಅತ್ಯುತ್ತಮ ಹುಲಿ ಸಂರಕ್ಷಣಾ ತಾಣಗಳ ವರದಿಯಲ್ಲಿ ಕರ್ನಾಟಕ ಯಾವ ಹುಲಿ ಸಂರಕ್ಷಣಾ ತಾಣ 2ನೇ ಸ್ಥಾನದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಬಂಡೀಪುರ ಹುಲಿ ಸಂರಕ್ಷಿತ ತಾಣ. ನೆಕ್ಸ್ಟ್ ಕ್ವಶನ್. ಇತ್ತೀಚೆಗೆ ಸುದ್ದಿಯಲ್ಲಿರುವ ಗಡಿ ಭದ್ರತಾ ದಳದ ಬಿಎಸ್ಎಫ್ನ ಮೊದಲ ಮಹಿಳಾ ಸ್ನೈಪರ್ ಹೆಸರೇನು? ಸರಿಯಾದ ಉತ್ತರ ಆಪ್ಷನ್ ಬಿ, ಸುಮನ್ ಕುಮಾರಿ. ನೆಕ್ಸ್ಟ್ ಕ್ವಶನ್. ಭಾರತದ ಮೊದಲ ನೀರೊಳಗಿನ ಮೆಟ್ರೋ ಸೇವೆಯನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಎ, ಕೋಲ್ಕತ್ತಾದಲ್ಲಿ. ಪ್ರಶ್ನೆ ಸಂಖ್ಯೆ 15. 2024ರ ಗಣರಾಜ್ಯೋತ್ಸವದಂದು ಯಾವ ರಾಜ್ಯವು ಅತ್ಯುತ್ತಮ ಟ್ಯಾಬ್ಲೋಗಾಗಿ ಮೊದಲ ಬಹುಮಾನವನ್ನು ಗೆದ್ದಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಒಡಿಶಾ ರಾಜ್ಯ. ನೆಕ್ಸ್ಟ್ ಕ್ವಶನ್. ಇಂಟರ್ನ್ಯಾಷನಲ್ ಸೋಲಾರ್ ಅಲೈಯನ್ಸ್ನ ಪ್ರಧಾನ ಕಚೇರಿ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಗುರುಗ್ರಾಮ್, ಭಾರತದ ಗುರುಗ್ರಾಮ್. ನೆಕ್ಸ್ಟ್ ಕ್ವಶನ್. ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವ ರಾಜ್ಯ ಮೊದಲ ರೈಲು ನಿಲ್ದಾಣಕ್ಕೆ ಶಂಕುಸ್ಥಾಪನೆ ಮಾಡಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಎ, ಸಿಕ್ಕಿಂ ರಾಜ್ಯದಲ್ಲಿ. ನೆಕ್ಸ್ಟ್ ಕ್ವಶನ್. ಇತ್ತೀಚೆಗೆ ಯೋಗ ಮಹೋತ್ಸವ ಯಾವ ಸ್ಥಳದಲ್ಲಿ ಆಯೋಜಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಮಹಾರಾಷ್ಟ್ರದ ಪುಣೆಯಲ್ಲಿ. ನೆಕ್ಸ್ಟ್ ಕ್ವಶನ್. ಭಾರತದ ಮೊದಲ ರಾಷ್ಟ್ರೀಯ ಡಾಲ್ಫಿನ್ ಸಂಶೋಧನಾ ಕೇಂದ್ರವನ್ನು ಯಾವ ನಗರದಲ್ಲಿ ಉದ್ಘಾಟಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಡಿ, ಪಾಟ್ನಾದಲ್ಲಿ. ಪ್ರಶ್ನೆ ಸಂಖ್ಯೆ 20. ಇತ್ತೀಚೆಗೆ ಭಾರತೀಯ ಪ್ರವಾಸಿಗರಿಗೆ ಇ ವೀಸಾಗಳನ್ನು ನೀಡಿದ ಮೊದಲ ದೇಶ ಯಾವುದು?
ಸರಿಯಾದ ಉತ್ತರ ಆಪ್ಷನ್ ಸಿ, ಜಪಾನ್ ದೇಶ. ಪ್ರಶ್ನೆ ಸಂಖ್ಯೆ 21. 2023 ಮತ್ತು 24ನೇ ಸಾಲಿನ ಕರ್ನಾಟಕ ಆರ್ಥಿಕ ಸಮೀಕ್ಷೆ ಅನ್ವಯ ಕರ್ನಾಟಕದ ಒಟ್ಟು ಅರಣ್ಯ ಪ್ರದೇಶ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಎ, 40,649.30 ಚದರ ಕಿಲೋಮೀಟರ್.